ಬಂದು ಅದೇ ಕೊಡೋದು ಜಾಸ್ತಿ ಏನು ಎಕ್ಸ್ಟ್ರಾ ಕೊಡೋಕೆ ಹೋಗ್ಬಿಟ್ರೆ ಅದೇನು ಅಮೌಂಟ್ ಇದೆ ಅಷ್ಟೇ ಅಮೌಂಟು ಅದೇನಾರೇ ಗೊತ್ತಿಲ್ಲ ನಾವು ಏನಾರು ಕೇಳಿದ್ರೆ ನೀವು ಹೋಗ್ತೀರಾ ಓಟಿ ನೋಡೋಂತ ಅಲ್ಲಿಂದ ಪ್ರೀಪೇಯ್ಡ್ ಆಟೋ ಇರೋದ್ರಿಂದ ನಮಗೆ ಜಾಗ ಎಲ್ಲಿ ಅಂತ ಹೇಳಿದ ತಕ್ಷಣ ಒಂದು ಟಿಕೆಟ್ ಕೊಡ್ತಾರೆ. ಹಾಗಾಗಿ ಟಿಕೆಟ್ ಕೊಟ್ಟಿದ್ರೆ ನಾವು ಇಮಿಡಿಯೇಟಾಗಿ ಯಾವ ಜಾಗಕ್ಕೆ ಹೋಗ್ಬೇಕು ಆ ಜಾಗಕ್ಕೆ ಹೋಗೋಕ್ಕೆ ಆಟೋ ತಕ್ಷಣ ಸಿಗುತ್ತೆ. ಇಲ್ಲಾದರೂ ಪ್ರಾಬ್ಲಮ್ ಆಗ್ತಿತ್ತು, ಜಾಸ್ತಿ ಡಿಮ್ಯಾಂಡ್ ಮಾಡ್ತಾಯಿದ್ರು ಅಥವಾ ಏನೇನೋ ಆಗ್ತಾಯಿತ್ತು. ಆ ಥರದ್ದೆಲ್ಲದರಿಂದ ಬದಲಿಗೆ ಆಟೋ ತಕ್ಷಣ ಆಟೋಮೆಟಿಕ್ಕಾಗಿ ನಮಗೆ ಸಿಗುತ್ತೆ. ನಾವು ನಮ್ಮ ಜಾಗಕ್ಕೆ ಬೇಗ ಹೋಗ್ಬೋದು. ಇದು ನಾನು ಕೋಟೆ ಮಾರಿಕಮ್ಮ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೆ. ಫಸ್ಟ್ ಅವಾಗ ಅವ್ರು ಕೇಳಿದಂಗೆ 70 ರೂಪಾಯಿನೂ ಕೊಡ್ತಾಯಿದ್ವಿ, 80 ರೂಪಾಯಿನೂ ಕೊಡ್ತಾಯಿದ್ವಿ. ಈಗ ಹಂಗಲ್ಲ, ಈಗ 50 ರೂಪಾಯಿಗೆ ಆಗುತ್ತೆ. ಅಂದರೆ ನಿಮಗೆ ಕಾಸ್ಟ್ ಒಂದು, ಎರಡನೇದು ನಿಮಗೆ ಎಲ್ಲಿ ಲೊಕೇಶನ್ ಹೋಗಬೇಕು ಅದು ಕರೆಕ್ಟಾಗಿ ಗೊತ್ತಿರುತ್ತೆ, ಅವರಿಗೂ ಡ್ರೈವರ್ಗೂ ಗೊತ್ತಿರುತ್ತೆ. ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಕಾಸ್ಟ್ ಎಲ್ಲಿ ಹೋದ್ರೂ ನಿಮಗೆ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅಷ್ಟೇ ಕೊಡೋ ನೆಸೆಸಿಟಿ ಇರುತ್ತೆ, ಬೇರೆ. ಆಮೇಲೆ ನೀವು 3 ಜನ ಮಾತ್ರ ಬಿಡ್ತಾರೆ. 3 ಜನರು ಆ ಆಟೋದಲ್ಲಿ ಟ್ರಾವೆಲ್ ಮಾಡ್ಬೋದು. ಅಡಿಷ್ನಲ್ ಎಲ್ಲ ಇದ್ದರೆ ಅಡಿಷ್ನಲ್ ಆಟೋ ತಗೊಂಡು ಹೋಗ್ಬೋದು. ಈ ಥರದ ಅಡ್ವಾಂಟೇಜಸ್ ಇದರಿಂದ ಅಡ್ವಾಂಟೇಜ್ ತುಂಬ ಇದೆ. ಹೋಗಬೇಕು ಅಂಥೇಳಿ ಕೇಳಿದ್ರು. 250 ಮೀಟರ್ ಅರೌಂಡಲ್ಲಿ ನಿಮಗೆ ಸೇಮ್ ಇದಿರುತ್ತೆ. ಈಗ ಆಟೋದವ್ರು ಎಕ್ಸ್ಟ್ರಾ ದುಡ್ಡು ಕೇಳಿದ್ರು ಅಂದ್ರೆ ಏನು ಮಾಡಬೇಕು? ಇಲ್ಲ, ಅದಕ್ಕೆ ನಾವು ಕೊಡೋದು ಬೇಡ, ಹೆಲ್ಪ್ ಲೈನ್ ಇರುತ್ತೆ, ಅದಕ್ಕೆ ಫೋನ್ ಮಾಡಿ ಅಂತ ಹೇಳಂದ್ರು. ಸೊ ಹೆಲ್ಪ್ ಲೈನಿಗೆ ಫೋನ್ ಮಾಡಿದ್ರೆ ನಿಮಗೆ ಸೇಫ್ಟಿ, ಸೆಕ್ಯೂರಿಟಿ, ಆಮೇಲೆ ಎದ್ವತ್ತ ಕೇಳೋ ನೆಸೆಸಿಟಿ ಏನೂ ಇರಲ್ಲ. ಸೊ ಇದೆಲ್ಲ ಅಡ್ವಾಂಟೇಜಸ್ ಇರುತ್ತೆ.